ಚಾಮರಾಜನಗರ ಭಾಗದಲ್ಲಿ ವಿಷಬೆಕ್ಕಿ ಹುಲಿಗಳ ಕೊಂದು ತುಂಡರಿಸುತ್ತಿದ್ದ ಕ್ರೂರಿ ಕೊನೆಗೂ ಕೂಡ ಲಾಕ್ ಆಗಿದ್ದಾನೆ. ಅರಣ್ಯ ಅಧಿಕಾರಿಗಳ ನಿದ್ದೆಗೆಡಿಸಿದ್ದ ಮರಿ ವೀರಪ್ಪನ್ ರೋಚಕ ಕಾರ್ಯಾಚರಣೆ ಹೇಗಿತ್ತು ಈ ಸ್ಟೋರಿ ನೋಡಿ. ಮರಿ ವೀರಪ್ಪನ್ ಶಿಕಾರಿ ರಾಜ ಗೋವಿಂದ ಅರೆಸ್ಟ್. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ನಡೆದಿದ್ದ ದೈತ್ಯ ಹುಲಿ ಹತ್ಯೆ ನಡೆದಿತ್ತು. 2025 ಅಕ್ಟೋಬರ್ 3ರಂದು ಹನೂರು ವಲಯದ ಪಚ್ಚೆ ದೊಡ್ಡಿ ಗ್ರಾಮದ ಬಳಿಯ ಹುಲಿಯ ತಲೆ, ಭುಜ ಹಾಗೂ ಮುಂದಿನ ಕಾಲುಗಳು ಪತ್ತೆಯಾಗಿತ್ತು. ಪ್ರಕರಣ ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿತ್ತು. ಆದರೆ ನಿರಂತರ ಕಾರ್ಯಾಚರಣೆ ಬಳಿಕ ಕೊನೆಗೂ ಅರಣ್ಯ ಅಧಿಕಾರಿಗಳು ಹುಲಿ ಹಂತಕ ಗೋವಿಂದನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಚಾಮರಾಜನಗರ ಭಾಗದಲ್ಲಿ ಈ ಮರಿ ವೀರಪ್ಪನ್ ಹುಲಿಗಳಿಗೆ ಹಾಗೂ ಚಿರತೆಗಳಿಗೆ ವಿಷವಿಡ್ತಾ ಇದ್ದಂತೆ, ಬಳಿಕ ಸತ್ತ ವ್ಯಾಘ್ರಗಳನ್ನ ತುಂಡು ತುಂಡಾಗಿ ಕಾಡಿನಲ್ಲಿ ಬಿಸಾಡ್ತಾ ಇದ್ದಂತೆ, ಇದೀಗ 5 ತಿಂಗಳ ಬಳಿಕ ಅರಣ್ಯ ಅಧಿಕಾರಿಗಳು ಈ ಮರಿ ವೀರಪ್ಪನ್ ಗೋವಿಂದನನ್ನ ಮೈಸೂರಲ್ಲಿ ಬಂಧಿಸಿದ್ದು ಕಾರ್ಯಾಚರಣೆಯೇ ರೋಚಕವಾಗಿತ್ತು. ಮಿನಿ ವೀರಪ್ಪನ್ ಬಂಧಿಸಿದ್ದೇ ರೋಚಕ. ಹುಲಿಯನ್ನ ತುಂಡು ತುಂಡಾಗಿ ಹತ್ಯೆ ಮಾಡಿದ ಬಳಿಕ ಆರೋಪಿ ಶಿಕಾರಿ ರಾಜ ಗೋವಿಂದ ತಲೆಮರೆಸಿಕೊಂಡಿದ್ದ. ಆದರೆ ಹಳೆಯ ಕೇಸ್ ಹಿನ್ನೆಲೆ ಮೈಸೂರು ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದಂತ ಅರಣ್ಯ ಅಧಿಕಾರಿಗಳು ಕೋರ್ಟ್ ಆವರಣದಲ್ಲಿ ಅಲರ್ಟ್ ಆಗಿದ್ರು. ಅದಾಗೂ ಅಧಿಕಾರಿಗಳ ಕಣ್ತಪ್ಪಿಸಿ ಕೋರ್ಟ್ ಆವರಣದಿಂದ ಎಸ್ಕೇಪ್ ಆಗಲು ಯತ್ನ ಮಾಡಿದ್ದ. ಟ್ರೈನ್ ಹತ್ತಿ ಬೇರೆಡೆಗೆ ಹೋಗಲು ಪ್ರಯತ್ನ ಮಾಡಿದ್ದ. ಆದರೆ ಆರೋಪಿಯನ್ನ ಬೆನ್ನತ್ತಿದ ಸಿಬ್ಬಂದಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ದೈತ್ಯ ಹುಲಿ ಕೊಂದ ಪ್ರಮುಖ ಆರೋಪಿಯ ಬಂಧನದಿಂದ ತನಿಖೆ ಮತ್ತಷ್ಟು ವೇಗ ಪಡೆದಿದೆ. ಇವನ ಹಿಂದಿರುವವರನ್ನ ಕೂಡ ಹೆಡೆಮುರಿ ಕಟ್ಟಬೇಕಿದೆ. ಅರಣ್ಯ ಅಧಿಕಾರಿಗಳ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚಾಮರಾಜನಗರ ಭಾಗದಲ್ಲಿ ವಿಷಬೆಕ್ಕಿ ಹುಲಿಗಳ ಕೊಂದು ತುಂಡರಿಸುತ್ತಿದ್ದ ಕ್ರೂರಿ ಕೊನೆಗೂ ಕೂಡ ಲಾಕ್ ಆಗಿದ್ದಾನೆ. ಅರಣ್ಯ ಅಧಿಕಾರಿಗಳ ನಿದ್ದೆಗೆಡಿಸಿದ್ದ ಮರಿ ವೀರಪ್ಪನ್ ರೋಚಕ ಕಾರ್ಯಾಚರಣೆ ಹೇಗಿತ್ತು ಈ ಸ್ಟೋರಿ ನೋಡಿ. ಮರಿ ವೀರಪ್ಪನ್ ಶಿಕಾರಿ ರಾಜ ಗೋವಿಂದ ಅರೆಸ್ಟ್. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ನಡೆದಿದ್ದ ದೈತ್ಯ ಹುಲಿ ಹತ್ಯೆ ನಡೆದಿತ್ತು. 2025 ಅಕ್ಟೋಬರ್ 3ರಂದು ಹನೂರು ವಲಯದ ಪಚ್ಚೆ ದೊಡ್ಡಿ ಗ್ರಾಮದ ಬಳಿಯ ಹುಲಿಯ ತಲೆ, ಭುಜ ಹಾಗೂ ಮುಂದಿನ ಕಾಲುಗಳು ಪತ್ತೆಯಾಗಿತ್ತು. ಪ್ರಕರಣ ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿತ್ತು. ಆದರೆ ನಿರಂತರ ಕಾರ್ಯಾಚರಣೆ ಬಳಿಕ ಕೊನೆಗೂ ಅರಣ್ಯ ಅಧಿಕಾರಿಗಳು ಹುಲಿ ಹಂತಕ ಗೋವಿಂದನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಚಾಮರಾಜನಗರ ಭಾಗದಲ್ಲಿ ಈ ಮರಿ ವೀರಪ್ಪನ್ ಹುಲಿಗಳಿಗೆ ಹಾಗೂ ಚಿರತೆಗಳಿಗೆ ವಿಷವಿಡ್ತಾ ಇದ್ದಂತೆ, ಬಳಿಕ ಸತ್ತ ವ್ಯಾಘ್ರಗಳನ್ನ ತುಂಡು ತುಂಡಾಗಿ ಕಾಡಿನಲ್ಲಿ ಬಿಸಾಡ್ತಾ ಇದ್ದಂತೆ, ಇದೀಗ 5 ತಿಂಗಳ ಬಳಿಕ ಅರಣ್ಯ ಅಧಿಕಾರಿಗಳು ಈ ಮರಿ ವೀರಪ್ಪನ್ ಗೋವಿಂದನನ್ನ ಮೈಸೂರಲ್ಲಿ ಬಂಧಿಸಿದ್ದು ಕಾರ್ಯಾಚರಣೆಯೇ ರೋಚಕವಾಗಿತ್ತು. ಮಿನಿ ವೀರಪ್ಪನ್ ಬಂಧಿಸಿದ್ದೇ ರೋಚಕ. ಹುಲಿಯನ್ನ ತುಂಡು ತುಂಡಾಗಿ ಹತ್ಯೆ ಮಾಡಿದ ಬಳಿಕ ಆರೋಪಿ ಶಿಕಾರಿ ರಾಜ ಗೋವಿಂದ ತಲೆಮರೆಸಿಕೊಂಡಿದ್ದ. ಆದರೆ ಹಳೆಯ ಕೇಸ್ ಹಿನ್ನೆಲೆ ಮೈಸೂರು ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದಂತ ಅರಣ್ಯ ಅಧಿಕಾರಿಗಳು ಕೋರ್ಟ್ ಆವರಣದಲ್ಲಿ ಅಲರ್ಟ್ ಆಗಿದ್ರು. ಅದಾಗೂ ಅಧಿಕಾರಿಗಳ ಕಣ್ತಪ್ಪಿಸಿ ಕೋರ್ಟ್ ಆವರಣದಿಂದ ಎಸ್ಕೇಪ್ ಆಗಲು ಯತ್ನ ಮಾಡಿದ್ದ. ಟ್ರೈನ್ ಹತ್ತಿ ಬೇರೆಡೆಗೆ ಹೋಗಲು ಪ್ರಯತ್ನ ಮಾಡಿದ್ದ. ಆದರೆ ಆರೋಪಿಯನ್ನ ಬೆನ್ನತ್ತಿದ ಸಿಬ್ಬಂದಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ದೈತ್ಯ ಹುಲಿ ಕೊಂದ ಪ್ರಮುಖ ಆರೋಪಿಯ ಬಂಧನದಿಂದ ತನಿಖೆ ಮತ್ತಷ್ಟು ವೇಗ ಪಡೆದಿದೆ. ಇವನ ಹಿಂದಿರುವವರನ್ನ ಕೂಡ ಹೆಡೆಮುರಿ ಕಟ್ಟಬೇಕಿದೆ. ಅರಣ್ಯ ಅಧಿಕಾರಿಗಳ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್. ಚಾಮರಾಜನಗರ ಭಾಗದಲ್ಲಿ ವಿಷಬೆಕ್ಕಿ ಹುಲಿಗಳ ಕೊಂದು ತುಂಡರಿಸುತ್ತಿದ್ದ ಕ್ರೂರಿ ಕೊನೆಗೂ ಕೂಡ ಲಾಕ್ ಆಗಿದ್ದಾನೆ. ಅರಣ್ಯ ಅಧಿಕಾರಿಗಳ ನಿದ್ದೆಗೆಡಿಸಿದ್ದ ಮರಿ ವೀರಪ್ಪನ್ ರೋಚಕ ಕಾರ್ಯಾಚರಣೆ ಹೇಗಿತ್ತು ಈ ಸ್ಟೋರಿ ನೋಡಿ. ಮರಿ ವೀರಪ್ಪನ್ ಶಿಕಾರಿ ರಾಜ ಗೋವಿಂದ ಅರೆಸ್ಟ್. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ನಡೆದಿದ್ದ ದೈತ್ಯ ಹುಲಿ ಹತ್ಯೆ ನಡೆದಿತ್ತು. 2025 ಅಕ್ಟೋಬರ್ 3ರಂದು ಹನೂರು ವಲಯದ ಪಚ್ಚೆ ದೊಡ್ಡಿ ಗ್ರಾಮದ ಬಳಿಯ ಹುಲಿಯ ತಲೆ, ಭುಜ ಹಾಗೂ ಮುಂದಿನ ಕಾಲುಗಳು ಪತ್ತೆಯಾಗಿತ್ತು. ಪ್ರಕರಣ ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿತ್ತು. ಆದರೆ ನಿರಂತರ ಕಾರ್ಯಾಚರಣೆ ಬಳಿಕ ಕೊನೆಗೂ ಅರಣ್ಯ ಅಧಿಕಾರಿಗಳು ಹುಲಿ ಹಂತಕ ಗೋವಿಂದನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಚಾಮರಾಜನಗರ ಭಾಗದಲ್ಲಿ ಈ ಮರಿ ವೀರಪ್ಪನ್ ಹುಲಿಗಳಿಗೆ ಹಾಗೂ ಚಿರತೆಗಳಿಗೆ ವಿಷವಿಡ್ತಾ ಇದ್ದಂತೆ, ಬಳಿಕ ಸತ್ತ ವ್ಯಾಘ್ರಗಳನ್ನ ತುಂಡು ತುಂಡಾಗಿ ಕಾಡಿನಲ್ಲಿ ಬಿಸಾಡ್ತಾ ಇದ್ದಂತೆ, ಇದೀಗ 5 ತಿಂಗಳ ಬಳಿಕ ಅರಣ್ಯ ಅಧಿಕಾರಿಗಳು ಈ ಮರಿ ವೀರಪ್ಪನ್ ಗೋವಿಂದನನ್ನ ಮೈಸೂರಲ್ಲಿ ಬಂಧಿಸಿದ್ದು ಕಾರ್ಯಾಚರಣೆಯೇ ರೋಚಕವಾಗಿತ್ತು. ಮಿನಿ ವೀರಪ್ಪನ್ ಬಂಧಿಸಿದ್ದೇ ರೋಚಕ. ಹುಲಿಯನ್ನ ತುಂಡು ತುಂಡಾಗಿ ಹತ್ಯೆ ಮಾಡಿದ ಬಳಿಕ ಆರೋಪಿ ಶಿಕಾರಿ ರಾಜ ಗೋವಿಂದ ತಲೆಮರೆಸಿಕೊಂಡಿದ್ದ. ಆದರೆ ಹಳೆಯ ಕೇಸ್ ಹಿನ್ನೆಲೆ ಮೈಸೂರು ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದಂತ ಅರಣ್ಯ ಅಧಿಕಾರಿಗಳು ಕೋರ್ಟ್ ಆವರಣದಲ್ಲಿ ಅಲರ್ಟ್ ಆಗಿದ್ರು. ಅದಾಗೂ ಅಧಿಕಾರಿಗಳ ಕಣ್ತಪ್ಪಿಸಿ ಕೋರ್ಟ್ ಆವರಣದಿಂದ ಎಸ್ಕೇಪ್ ಆಗಲು ಯತ್ನ ಮಾಡಿದ್ದ.
ಟ್ರೈನ್ ಹತ್ತಿ ಬೇರೆಡೆಗೆ ಹೋಗಲು ಪ್ರಯತ್ನ ಮಾಡಿದ್ದ. ಆದರೆ ಆರೋಪಿಯನ್ನ ಬೆನ್ನತ್ತಿದ ಸಿಬ್ಬಂದಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ದೈತ್ಯ ಹುಲಿ ಕೊಂದ ಪ್ರಮುಖ ಆರೋಪಿಯ ಬಂಧನದಿಂದ ತನಿಖೆ ಮತ್ತಷ್ಟು ವೇಗ ಪಡೆದಿದೆ. ಇವನ ಹಿಂದಿರುವವರನ್ನ ಕೂಡ ಹೆಡೆಮುರಿ ಕಟ್ಟಬೇಕಿದೆ. ಅರಣ್ಯ ಅಧಿಕಾರಿಗಳ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚಾಮರಾಜನಗರ ಭಾಗದಲ್ಲಿ ವಿಷಬೆಕ್ಕಿ ಹುಲಿಗಳ ಕೊಂದು ತುಂಡರಿಸುತ್ತಿದ್ದ ಕ್ರೂರಿ ಕೊನೆಗೂ ಕೂಡ ಲಾಕ್ ಆಗಿದ್ದಾನೆ. ಅರಣ್ಯ ಅಧಿಕಾರಿಗಳ ನಿದ್ದೆಗೆಡಿಸಿದ್ದ ಮರಿ ವೀರಪ್ಪನ್ ರೋಚಕ ಕಾರ್ಯಾಚರಣೆ ಹೇಗಿತ್ತು, ಈ ಸ್ಟೋರಿ ನೋಡಿ. ಮರಿ ವೀರಪ್ಪನ್, ಶಿಕಾರಿ ರಾಜ ಗೋವಿಂದ ಅರೆಸ್ಟ್. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ನಡೆದಿದ್ದ ದೈತ್ಯ ಹುಲಿ ಹತ್ಯೆ ನಡೆದಿತ್ತು. 2025 ಅಕ್ಟೋಬರ್ 3ರಂದು ಹನೂರು ವಲಯದ ಪಚ್ಚೆ ದೊಡ್ಡಿ ಗ್ರಾಮದ ಬಳಿಯ ಹುಲಿಯ ತಲೆ, ಭುಜ ಹಾಗೂ ಮುಂದಿನ ಕಾಲುಗಳು ಪತ್ತೆಯಾಗಿತ್ತು. ಪ್ರಕರಣ ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿತ್ತು. ಆದರೆ ನಿರಂತರ ಕಾರ್ಯಾಚರಣೆ ಬಳಿಕ ಕೊನೆಗೂ ಅರಣ್ಯ ಅಧಿಕಾರಿಗಳು ಹುಲಿ ಹಂತಕ ಗೋವಿಂದನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಚಾಮರಾಜನಗರ ಭಾಗದಲ್ಲಿ ಈ ಮರಿ ವೀರಪ್ಪನ್ ಹುಲಿಗಳಿಗೆ ಹಾಗೂ ಚಿರತೆಗಳಿಗೆ ವಿಷವಿಡ್ತಾ ಇದ್ದಂತೆ, ಬಳಿಕ ಸತ್ತ ವ್ಯಾಘ್ರಗಳನ್ನ ತುಂಡು ತುಂಡಾಗಿ ಕಾಡಿನಲ್ಲಿ ಬಿಸಾಡ್ತಾ ಇದ್ದಂತೆ, ಇದೀಗ 5 ತಿಂಗಳ ಬಳಿಕ ಅರಣ್ಯ ಅಧಿಕಾರಿಗಳು ಈ ಮರಿ ವೀರಪ್ಪನ್ ಗೋವಿಂದನನ್ನ ಮೈಸೂರಲ್ಲಿ ಬಂಧಿಸಿದ್ದು ಕಾರ್ಯಾಚರಣೆಯೇ ರೋಚಕವಾಗಿತ್ತು. ಮಿನಿ ವೀರಪ್ಪನ್ ಬಂಧಿಸಿದ್ದೇ ರೋಚಕ. ಹುಲಿಯನ್ನ ತುಂಡು ತುಂಡಾಗಿ ಹತ್ಯೆ ಮಾಡಿದ ಬಳಿಕ ಆರೋಪಿ ಶಿಕಾರಿ ರಾಜ ಗೋವಿಂದ ತಲೆಮರೆಸಿಕೊಂಡಿದ್ದ. ಆದರೆ ಹಳೆಯ ಕೇಸ್ ಹಿನ್ನೆಲೆ ಮೈಸೂರು ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದಂತ ಅರಣ್ಯ ಅಧಿಕಾರಿಗಳು ಕೋರ್ಟ್ ಆವರಣದಲ್ಲಿ ಅಲರ್ಟ್ ಆಗಿದ್ರು. ಅದಾಗೂ ಅಧಿಕಾರಿಗಳ ಕಣ್ತಪ್ಪಿಸಿ ಕೋರ್ಟ್ ಆವರಣದಿಂದ ಎಸ್ಕೇಪ್ ಆಗಲು ಯತ್ನ ಮಾಡಿದ್ದ. ಟ್ರೈನ್ ಹತ್ತಿ ಬೇರೆಡೆಗೆ ಹೋಗಲು ಪ್ರಯತ್ನ ಮಾಡಿದ್ದ. ಆದರೆ ಆರೋಪಿಯನ್ನ ಬೆನ್ನತ್ತಿದ ಸಿಬ್ಬಂದಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ದೈತ್ಯ ಹುಲಿ ಕೊಂದ ಪ್ರಮುಖ ಆರೋಪಿಯ ಬಂಧನದಿಂದ ತನಿಖೆ ಮತ್ತಷ್ಟು ವೇಗ ಪಡೆದಿದೆ. ಇವನ ಹಿಂದಿರುವವರನ್ನ ಕೂಡ ಹೆಡೆಮುರಿ ಕಟ್ಟಬೇಕಿದೆ. ಅರಣ್ಯ ಅಧಿಕಾರಿಗಳ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚಾಮರಾಜನಗರ ಭಾಗದಲ್ಲಿ ವಿಷಬೆಕ್ಕಿ ಹುಲಿಗಳ ಕೊಂದು ತುಂಡರಿಸುತ್ತಿದ್ದ ಕ್ರೂರಿ ಕೊನೆಗೂ ಕೂಡ ಲಾಕ್ ಆಗಿದ್ದಾನೆ. ಅರಣ್ಯ ಅಧಿಕಾರಿಗಳ ನಿದ್ದೆಗೆಡಿಸಿದ್ದ ಮರಿ ವೀರಪ್ಪನ್ ರೋಚಕ ಕಾರ್ಯಾಚರಣೆ ಹೇಗಿತ್ತು, ಈ ಸ್ಟೋರಿ ನೋಡಿ. ಮರಿ ವೀರಪ್ಪನ್, ಶಿಕಾರಿ ರಾಜ ಗೋವಿಂದ ಅರೆಸ್ಟ್. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ನಡೆದಿದ್ದ ದೈತ್ಯ ಹುಲಿ ಹತ್ಯೆ ನಡೆದಿತ್ತು. 2025 ಅಕ್ಟೋಬರ್ 3ರಂದು ಹನೂರು ವಲಯದ ಪಚ್ಚೆ ದೊಡ್ಡಿ ಗ್ರಾಮದ ಬಳಿಯ ಹುಲಿಯ ತಲೆ, ಭುಜ ಹಾಗೂ ಮುಂದಿನ ಕಾಲುಗಳು ಪತ್ತೆಯಾಗಿತ್ತು. ಪ್ರಕರಣ ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿತ್ತು. ಆದರೆ ನಿರಂತರ ಕಾರ್ಯಾಚರಣೆ ಬಳಿಕ ಕೊನೆಗೂ ಅರಣ್ಯ ಅಧಿಕಾರಿಗಳು ಹುಲಿ ಹಂತಕ ಗೋವಿಂದನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಚಾಮರಾಜನಗರ ಭಾಗದಲ್ಲಿ ಈ ಮರಿ ವೀರಪ್ಪನ್ ಹುಲಿಗಳಿಗೆ ಹಾಗೂ ಚಿರತೆಗಳಿಗೆ ವಿಷವಿಡ್ತಾ ಇದ್ದಂತೆ, ಬಳಿಕ ಸತ್ತ ವ್ಯಾಘ್ರಗಳನ್ನ ತುಂಡು ತುಂಡಾಗಿ ಕಾಡಿನಲ್ಲಿ ಬಿಸಾಡ್ತಾ ಇದ್ದಂತೆ, ಇದೀಗ 5 ತಿಂಗಳ ಬಳಿಕ ಅರಣ್ಯ ಅಧಿಕಾರಿಗಳು ಈ ಮರಿ ವೀರಪ್ಪನ್ ಗೋವಿಂದನನ್ನ ಮೈಸೂರಲ್ಲಿ ಬಂಧಿಸಿದ್ದು ಕಾರ್ಯಾಚರಣೆಯೇ ರೋಚಕವಾಗಿತ್ತು. ಮಿನಿ ವೀರಪ್ಪನ್ ಬಂಧಿಸಿದ್ದೇ ರೋಚಕ. ಹುಲಿಯನ್ನ ತುಂಡು ತುಂಡಾಗಿ ಹತ್ಯೆ ಮಾಡಿದ ಬಳಿಕ ಆರೋಪಿ ಶಿಕಾರಿ ರಾಜ ಗೋವಿಂದ ತಲೆಮರೆಸಿಕೊಂಡಿದ್ದ. ಆದರೆ ಹಳೆಯ ಕೇಸ್ ಹಿನ್ನೆಲೆ ಮೈಸೂರು ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದಂತ ಅರಣ್ಯ ಅಧಿಕಾರಿಗಳು ಕೋರ್ಟ್ ಆವರಣದಲ್ಲಿ ಅಲರ್ಟ್ ಆಗಿದ್ರು. ಅದಾಗೂ ಅಧಿಕಾರಿಗಳ ಕಣ್ತಪ್ಪಿಸಿ ಕೋರ್ಟ್ ಆವರಣದಿಂದ ಎಸ್ಕೇಪ್ ಆಗಲು ಯತ್ನ ಮಾಡಿದ್ದ. ಟ್ರೈನ್ ಹತ್ತಿ ಬೇರೆಡೆಗೆ ಹೋಗಲು ಪ್ರಯತ್ನ ಮಾಡಿದ್ದ. ಆದರೆ ಆರೋಪಿಯನ್ನ ಬೆನ್ನತ್ತಿದ ಸಿಬ್ಬಂದಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ದೈತ್ಯ ಹುಲಿ ಕೊಂದ ಪ್ರಮುಖ ಆರೋಪಿಯ ಬಂಧನದಿಂದ ತನಿಖೆ ಮತ್ತಷ್ಟು ವೇಗ ಪಡೆದಿದೆ. ಇವನ ಹಿಂದಿರುವವರನ್ನ ಕೂಡ ಹೆಡೆಮುರಿ ಕಟ್ಟಬೇಕಿದೆ. ಅರಣ್ಯ ಅಧಿಕಾರಿಗಳ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚಾಮರಾಜನಗರ ಭಾಗದಲ್ಲಿ ವಿಷಬೆಕ್ಕಿ ಹುಲಿಗಳ ಕೊಂದು ತುಂಡರಿಸುತ್ತಿದ್ದ ಕ್ರೂರಿ ಕೊನೆಗೂ ಕೂಡ ಲಾಕ್ ಆಗಿದ್ದಾನೆ. ಅರಣ್ಯ ಅಧಿಕಾರಿಗಳ ನಿದ್ದೆಗೆಡಿಸಿದ್ದ ಮರಿ ವೀರಪ್ಪನ್ ರೋಚಕ ಕಾರ್ಯಾಚರಣೆ ಹೇಗಿತ್ತು, ಈ ಸ್ಟೋರಿ ನೋಡಿ. ಮರಿ ವೀರಪ್ಪನ್, ಶಿಕಾರಿ ರಾಜ ಗೋವಿಂದ ಅರೆಸ್ಟ್. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ನಡೆದಿದ್ದ ದೈತ್ಯ ಹುಲಿ ಹತ್ಯೆ ನಡೆದಿತ್ತು. 2025 ಅಕ್ಟೋಬರ್ 3ರಂದು ಹನೂರು ವಲಯದ ಪಚ್ಚೆ ದೊಡ್ಡಿ ಗ್ರಾಮದ ಬಳಿಯ ಹುಲಿಯ ತಲೆ, ಭುಜ ಹಾಗೂ ಮುಂದಿನ ಕಾಲುಗಳು ಪತ್ತೆಯಾಗಿತ್ತು. ಪ್ರಕರಣ ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿತ್ತು. ಆದರೆ ನಿರಂತರ ಕಾರ್ಯಾಚರಣೆ ಬಳಿಕ ಕೊನೆಗೂ ಅರಣ್ಯ ಅಧಿಕಾರಿಗಳು ಹುಲಿ ಹಂತಕ ಗೋವಿಂದನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಚಾಮರಾಜನಗರ ಭಾಗದಲ್ಲಿ ಈ ಮರಿ ವೀರಪ್ಪನ್ ಹುಲಿಗಳಿಗೆ ಹಾಗೂ ಚಿರತೆಗಳಿಗೆ ವಿಷವಿಡ್ತಾ ಇದ್ದಂತೆ, ಬಳಿಕ ಸತ್ತ ವ್ಯಾಘ್ರಗಳನ್ನ ತುಂಡು ತುಂಡಾಗಿ ಕಾಡಿನಲ್ಲಿ ಬಿಸಾಡ್ತಾ ಇದ್ದಂತೆ, ಇದೀಗ 5 ತಿಂಗಳ ಬಳಿಕ ಅರಣ್ಯ ಅಧಿಕಾರಿಗಳು ಈ ಮರಿ ವೀರಪ್ಪನ್ ಗೋವಿಂದನನ್ನ ಮೈಸೂರಲ್ಲಿ ಬಂಧಿಸಿದ್ದು ಕಾರ್ಯಾಚರಣೆಯೇ ರೋಚಕವಾಗಿತ್ತು.
ಮಿನಿ ವೀರಪ್ಪನ್ ಬಂಧಿಸಿದ್ದೇ ರೋಚಕ. ಹುಲಿಯನ್ನ ತುಂಡು ತುಂಡಾಗಿ ಹತ್ಯೆ ಮಾಡಿದ ಬಳಿಕ ಆರೋಪಿ ಶಿಕಾರಿ ರಾಜ ಗೋವಿಂದ ತಲೆಮರೆಸಿಕೊಂಡಿದ್ದ. ಆದರೆ ಹಳೆಯ ಕೇಸ್ ಹಿನ್ನೆಲೆ ಮೈಸೂರು ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದಂತ ಅರಣ್ಯ ಅಧಿಕಾರಿಗಳು ಕೋರ್ಟ್ ಆವರಣದಲ್ಲಿ ಅಲರ್ಟ್ ಆಗಿದ್ರು. ಅದಾಗೂ ಅಧಿಕಾರಿಗಳ ಕಣ್ತಪ್ಪಿಸಿ ಕೋರ್ಟ್ ಆವರಣದಿಂದ ಎಸ್ಕೇಪ್ ಆಗಲು ಯತ್ನ ಮಾಡಿದ್ದ. ಟ್ರೈನ್ ಹತ್ತಿ ಬೇರೆಡೆಗೆ ಹೋಗಲು ಪ್ರಯತ್ನ ಮಾಡಿದ್ದ. ಆದರೆ ಆರೋಪಿಯನ್ನ ಬೆನ್ನತ್ತಿದ ಸಿಬ್ಬಂದಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ದೈತ್ಯ ಹುಲಿ ಕೊಂದ ಪ್ರಮುಖ ಆರೋಪಿಯ ಬಂಧನದಿಂದ ತನಿಖೆ ಮತ್ತಷ್ಟು ವೇಗ ಪಡೆದಿದೆ. ಇವನ ಹಿಂದಿರುವವರನ್ನ ಕೂಡ ಹೆಡೆಮುರಿ ಕಟ್ಟಬೇಕಿದೆ. ಅರಣ್ಯ ಅಧಿಕಾರಿಗಳ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.